ನಮಸ್ಕಾರ ವೀಕ್ಷಕರೇ, ಬನ್ನಿ ನಾವಿಂದು ಬೇಲೂರು ಮಠ ಕಲ್ಕತ್ತೆಯ ಸುತ್ತಲಿನ ಪರಿಸರವನ್ನು ಈ ವಿಡಿಯೋದಲ್ಲಿ ಕಣ್ತುಂಬಿಕೊಳ್ಳೋಣ. ಪಾಶ್ಚಿಮಾತ್ಯರಿಗೆ ಭಾರತೀಯ ಆಧ್ಯಾತ್ಮಿಕ ಜಗತ್ತಿನ ಆಂತರಿಕ ಸಾರವನ್ನು ಉಣಬಡಿಸಿದ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಜೀವನದ ಬಹುಮುಖ್ಯ ಘಟ್ಟವಾದ ಬೇಲೂರು ಮಠ. ಈ ಮಠದ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಬೇಲೂರು ಮಠವು ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನಿನ ಪ್ರಧಾನ ಕಚೇರಿಯಾಗಿದೆ. ಇದು ಭಾರತದ ಪಶ್ಚಿಮ ಬಂಗಾಳದ ಬೇಲೂರಿನಲ್ಲಿ ಹುಗ್ಲಿ ನದಿಯ ಪಶ್ಚಿಮ ದಂಡೆಯಲ್ಲಿದೆ. ಬೇಲೂರು ಮಠದ ಸ್ಥಾಪನೆಗಾಗಿ ಮಾರ್ಚ್ 4, 1897ರಂದು ಭೂಮಿಯನ್ನು ಖರೀದಿಸಲಾಯಿತು. ತದನಂತರ ಸ್ವಾಮಿ ವಿವೇಕಾನಂದರು ಡಿಸೆಂಬರ್ 9, 1898ರಂದು ಬೇಲೂರು ಮಠದ ಆವರಣದಲ್ಲಿ ಶ್ರೀರಾಮಕೃಷ್ಣರ ಪವಿತ್ರ ಅವಶೇಷಗಳನ್ನು ಇರಿಸುವ ಮೂಲಕ ಬೇಲೂರು ಮಠವನ್ನು ಸ್ಥಾಪಿಸಿದರು. ಸ್ವಾಮಿ ವಿವೇಕಾನಂದರು ಅಮೆರಿಕದಿಂದ ಹಿಂದಿರುಗಿದ ನಂತರ ತಮ್ಮ ಶಿಷ್ಯರ ಸಣ್ಣ ಗುಂಪಿನೊಂದಿಗೆ 2 ದೇವಾಲಯಗಳ ನಿರ್ಮಾಣದ ಕೆಲಸವನ್ನು ಪ್ರಾರಂಭಿಸಿದರು. ಒಂದು ಬೇಲೂರಿನಲ್ಲಿ ಮತ್ತು ಇನ್ನೊಂದು ಮಾಯಾವತಿ ಅಲ್ಮೋರಾದಲ್ಲಿ. ಇದನ್ನು ಅದ್ವೈತ ಆಶ್ರಮ ಎಂದು ಕರೆಯಲಾಗುತ್ತಿತ್ತು. ಈ ದೇವಾಲಯವು ರಾಮಕೃಷ್ಣ ಚಳುವಳಿಯ ಹೃದಯ ಭಾಗವಾಗಿದೆ. ಈ ದೇವಾಲಯಗಳು ಎಲ್ಲ ಧರ್ಮಗಳ ಏಕತೆಯ ಸಂಕೇತವಾಗಿ ಹಿಂದೂ, ಇಸ್ಲಾಮಿಕ್, ಬೌದ್ಧ ಮತ್ತು ಕ್ರಿಶ್ಚಿಯನ್ ಕಲೆ ಮತ್ತು ಲಕ್ಷಣಗಳನ್ನು ಬೆಸೆಯುವ ವಾಸ್ತುಶಿಲ್ಪಕ್ಕೆ ಮಾದರಿಯಾಗಿವೆ. ಬೇಲೂರು ಮಠದ ದರ್ಶನಕ್ಕಾಗಿ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ 2003ರಲ್ಲಿ ಬೇಲೂರು ಮಠ ರೈಲು ನಿಲ್ದಾಣವನ್ನು ಉದ್ಘಾಟಿಸಲಾಯಿತು. ಇದು ಬೇಲೂರು ಮಠ ದೇವಸ್ಥಾನಕ್ಕೆ ಸಮರ್ಪಿತವಾಗಿದೆ. ಬೇಲೂರು ಮತ್ತು ಮಾಯಾವತಿಯಲ್ಲಿರುವ ಈ ಮಠಗಳು ರಾಮಕೃಷ್ಣ ಮಿಷನ್ನಿನ ಆಧ್ಯಾತ್ಮಿಕ ಕಾರ್ಯಗಳನ್ನು, ಚಿಂತನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಬೇಕಾಗುವ ಯುವ ಸನ್ಯಾಸಿಗಳನ್ನು ಸ್ವೀಕರಿಸಲು ಮತ್ತು ಅವರಿಗೆ ಆಧ್ಯಾತ್ಮಿಕ ತರಬೇತಿಯನ್ನು ನೀಡಲು, ಸನ್ಯಾಸಿಗಳಲ್ಲಿ ಆಧ್ಯಾತ್ಮಿಕ ಬದುಕನ್ನು ರೂಪುಗೊಳಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತಿವೆ. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಭೇಟಿ ನೀಡುವ ಮೊದಲು ಭಾರತದ ಹಲವು ಭಾಗಗಳಲ್ಲಿ ಸಂಚಾರ ಮಾಡಿ ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ತಮಿಳುನಾಡು ಮತ್ತು ಇತರ ಸ್ಥಳಗಳ ಪ್ರಾಚೀನ ದೇವಾಲಯಗಳಂತಹ ಹಲವಾರು ವಾಸ್ತುಶಿಲ್ಪದ ಸ್ಮಾರಕಗಳಿಗೆ ಭೇಟಿ ನೀಡಿದರು. ಅಷ್ಟೇ ಅಲ್ಲದೆ ಅಮೆರಿಕ ಮತ್ತು ಯುರೋಪಿನಲ್ಲಿ ಅವರು ಪ್ರವಾಸ ಮಾಡುವಾಗ ಆಧುನಿಕ ಮಧ್ಯಕಾಲೀನ, ಗೋತಿಕ ಮತ್ತು ನವೋದಯ ಶೈಲಿಗಳ ವಾಸ್ತುಶಿಲ್ಪದ ಮಹತ್ವದ ಕಟ್ಟಡಗಳನ್ನು ಕಂಡು ಬೇಲೂರು ಮಠದ ದೇವಾಲಯದಲ್ಲಿ ಈ ಒಂದು ವಿನ್ಯಾಸದಲ್ಲಿನೇ ವಿವೇಕಾನಂದರು ಮಠಗಳನ್ನು ನಿರ್ಮಾಣ ಮಾಡುವಲ್ಲಿ ತಮ್ಮ ವಿಚಾರಗಳನ್ನು ಸಂಯೋಜನೆಗೊಳಿಸಿರುವಂಥದ್ದು ಮಠದ ವಾಸ್ತುಶಿಲ್ಪವನ್ನು ವೀಕ್ಷಣೆ ಮಾಡುವಾಗ ಗಮನಿಸಬೇಕಾಗಿರುವಂತಹ ಪ್ರಮುಖ ವಿಷಯವಾಗಿರುತ್ತದೆ. ಸ್ವಾಮಿ ವಿವೇಕಾನಂದರ ಸಹೋದರರು ಮತ್ತು ರಾಮಕೃಷ್ಣ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದ ಸ್ವಾಮಿ ವಿಜ್ಞಾನಂದರು ತಮ್ಮ ಪೂರ್ವ ಸನ್ಯಾಸಿ ಜೀವನದಲ್ಲಿ ಒಬ್ಬ ಉತ್ತಮ ಸಿವಿಲ್ ಇಂಜಿನಿಯರ್ ಆಗಿದ್ದರು. ಅವರು ಸ್ವಾಮಿ ವಿವೇಕಾನಂದರ ಎಲ್ಲ ಆಲೋಚನೆಗಳ ಪ್ರಕಾರ ದೇವಾಲಯವನ್ನು ವಿನ್ಯಾಸಗೊಳಿಸುವಲ್ಲಿ ತಮ್ಮ ಪ್ರಮುಖವಾದ ಶ್ರಮವನ್ನು ನೀಡಿದ್ದಾರೆ. ಈ ಆಧ್ಯಾತ್ಮಿಕ ಭವ್ಯ ದೇವಾಲಯಗಳ ನಿರ್ಮಾಣ ಕಾರ್ಯವು ಕ್ರಿಸ್ತಶಕ 1923 ಮಾರ್ಚ್ 13ರಂದು ಅಂದಿನ ಬೇಲೂರು ಮಠದ ಅಧ್ಯಕ್ಷರಾದ ಸ್ವಾಮಿ ಶಿವಾನಂದರ ಅಮೃತ ಹಸ್ತದಿಂದ ಅಡಿಪಾಯ ಹಾಕಲಾಯಿತು. ಈ ಬೃಹತ್ ದೇವಾಲಯಗಳ ನಿರ್ಮಾಣ ಕಾರ್ಯವನ್ನು ಮಾರ್ಟಿನ್ ಬರ್ನ್ ಆ್ಯಂಡ್ ಕಂಪನಿಯು ಸಂಪೂರ್ಣವಾಗಿ ನಿರ್ವಹಿಸಿತ್ತು. ಬೇಲೂರು ಮಠವು ವೈದ್ಯಕೀಯ ಸೇವೆ, ಶಿಕ್ಷಣ, ಮಹಿಳೆಯರಿಗಾಗಿ ಕೆಲಸ, ಗ್ರಾಮೀಣ ಉನ್ನತಿ ಮತ್ತು ಕಾರ್ಮಿಕ ಹಾಗೂ ಹಿಂದುಳಿದ ವರ್ಗಗಳ ನಡುವೆ ಕೆಲಸ, ಪರಿಹಾರ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುತ್ತದೆ. ಅಷ್ಟೇ ಅಲ್ಲದೆ ರಾಮಕೃಷ್ಣ, ವಿವೇಕಾನಂದ, ಶಾರದಾದೇವಿ ಮತ್ತು ರಾಮಕೃಷ್ಣರ ಇತರ ಸನ್ಯಾಸಿ ಶಿಷ್ಯರ ವಾರ್ಷಿಕ ಜನ್ಮದಿನಗಳನ್ನು ಸಹ ಆಚರಿಸಲಾಗುತ್ತದೆ. ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವ ಕುಮಾರಿ ಪೂಜೆಯ ಸಂಪ್ರದಾಯವನ್ನು ವಿವೇಕಾನಂದರು 1901ರಲ್ಲಿ ಪ್ರಾರಂಭಿಸಿದರು. ಹಾಗೆಯೇ ಕುಮಾರಿ ಪೂಜೆ ಮತ್ತು ದುರ್ಗಾ ಪೂಜೆಯು ಇಲ್ಲಿಯ ವಾರ್ಷಿಕ ವಿಶೇಷ ಕಾರ್ಯಕ್ರಮಗಳಾಗಿರುತ್ತವೆ. ಶಿಕ್ಷಣದ ಮಹತ್ವವನ್ನು ಅರಿತಿದ್ದ ಸ್ವಾಮಿ ವಿವೇಕಾನಂದರು ಶಿಕ್ಷಣವು ಕೇವಲ ಮಠದಲ್ಲಿ ಮಾತ್ರ ಸೀಮಿತವಾಗದೆ ದೇಶದ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಶಿಕ್ಷಣ ದೊರಕಬೇಕೆನ್ನುವ ಮಹದುದ್ದೇಶವನ್ನು ಇಟ್ಟುಕೊಂಡಂತಹ ಸ್ವಾಮಿ ವಿವೇಕಾನಂದರು ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮಪಡಿಸಿಕೊಳ್ಳಲು ಬೇಲೂರು ಮಠವು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತು. ಭಾರತದ ಪ್ರಾಚೀನ ಗ್ರಂಥಗಳ ಅಧ್ಯಯನ, ವೇದ ಉಪನಿಷತ್ತುಗಳ ಕುರಿತಾದ ಲೇಖನಗಳು, ಪುಸ್ತಕಗಳು
ವ್ಯಕ್ತಿ ವಿಕಾಸನ, ಆಧ್ಯಾತ್ಮಿಕ ಚಿಂತನೆ, ದೇಶಪ್ರೇಮ, ಕರ್ತವ್ಯ ನಿಷ್ಠೆ, ಸಾಧು ಸಂತರ, ಸನ್ಯಾಸಿಗಳ, ಸದ್ಗುರುಗಳ ಜೀವನ ಚರಿತ್ರೆ, ಭಗವದ್ಗೀತೆ, ರಾಮಾಯಣ, ಮಹಾಭಾರತದಂತಹ ಪ್ರಮುಖ ಗ್ರಂಥಗಳನ್ನು ಪ್ರಾಂತೀಯ ಭಾಷೆಗಳಲ್ಲಿ ನೀಡುವಲ್ಲಿ ಬೇಲೂರು ಮಠವು ಅತ್ಯಂತ ಯಶಸ್ವಿಯಾದ ಕಾರ್ಯವನ್ನು ಕೈಗೊಂಡಿತ್ತು. ವೀಕ್ಷಕರೇ, ಹುಗ್ಲಿ ನದಿಯ ಪಶ್ಚಿಮ ದಡದಲ್ಲಿರುವ ಈ ಭವ್ಯ ದೇವಾಲಯವು ಸನ್ಯಾಸಿಗಳ, ಸಾಧು ಸಂತರ, ಆಧ್ಯಾತ್ಮಿಕ ಚಿಂತಕರ ಹೊಸ ಜಗತ್ತನ್ನೇ ರೂಪುಗೊಳಿಸುವಲ್ಲಿ ತನ್ನದೇ ಆದ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವೀಕ್ಷಕರೇ, ಹುಗ್ಲಿ ನದಿಯ ಪೂರ್ವ ದಡದಲ್ಲಿ ದಕ್ಷಿಣೇಶ್ವರದ ದೇವಾಲಯವಿದ್ದು ಕಾಳಿಕಾ ಮಂದಿರದ ದರ್ಶನಕ್ಕಾಗಿ ನೀವು ಹೋಗಲು ಹುಗ್ಲಿ ನದಿಯ ದೋಣಿ ಸಂಚಾರವನ್ನು ನೀವು ಮಾಡಿ ದಕ್ಷಿಣೇಶ್ವರ ದೇವಾಲಯವನ್ನು ನೋಡಬಹುದಾಗಿದೆ. ಇದಿಷ್ಟು ಬೇಲೂರು ಮಠದ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಆಧ್ಯಾತ್ಮಿಕ ಹೊಸ ಚಿಂತನೆಗಳನ್ನು ಹೊತ್ತುಕೊಂಡಂತಹ ಆಧ್ಯಾತ್ಮಿಕ ವಿಚಾರವಾದಿಗಳಿಗೆ ಬೇಲೂರು ಮಠದ ಈ ವಿಡಿಯೋ ಸ್ಫೂರ್ತಿಯಾಗಲೆಂದು ಹಾರೈಸುತ್ತಾ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.